ಎಲ್ರಿಗೂ ನಮಸ್ಕಾರ. ನಾನು ಮೈಸೂರು ಸಿಟಿ ಲೋಕಲ್ ಲಾರಿ ಅಸೋಸಿಯೇಷನ್ ಸೆಕ್ರೆಟರಿ ಸ್ವಾಮಿ ಅಂತ. ಇವತ್ತು ನಾನು ಇದನ್ನು ತಮ್ಮಲ್ಲಿ ಕಳಕಳಿಯಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಇಲ್ಲಿ. ಈ ಹೊಸ ಬಡಾವಣೆಗಳಲ್ಲಿ ಸಿಕ್ಕಾಪಟ್ಟೆ ಬಡಾವಣೆಗಳಾಗಿದೆ, ಒಂದು 24-25. ಈ ಬಡಾವಣೆಗಳಲ್ಲಿ ನೀರು ಕುಡಿಯೋದಕ್ಕೆ ನೀರಿಲ್ಲ, ರಸ್ತೆ ಚರಂಡಿಗಳು ಹಾಗೂ ಭದ್ರತೆ ಇಲ್ಲ. ಈ ನೈಟು ಡೇ ಓಡಾಡೋಂಥ ಜಾಗದಲ್ಲೇ ಚಿರತೆ, ಇವುಗಳು, ಹಾವು, ಚಿರತೆ, ನಾಯಿಗಳು ಇವೆಲ್ಲ ತುಂಬ ತೊಂದರೆ ಕೊಡ್ತಾ ಇದೆ. ದಯವಿಟ್ಟು ಇದು ನಮ್ಮ ಜನಕ್ಕೆ ಅನುಕೂಲ ಆಗಬೇಕು. ಆದ್ದರಿಂದ ತಾವು ನಿಮ್ಮದೇ ಕ್ಷೇತ್ರ ಆಗಿರೋದ್ರಿಂದ ಇವತ್ತು ನೀವು ಅದನ್ನು ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು. ಈಗ ನೋಡಿ, ಎಲ್ಲ ಕಡೆನೂ ತುಂಬ ಸೌಲಭ್ಯಗಳು ಸಿಗ್ತಾ ಇದೆ, ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ವರ್ಣಾ ಕ್ಷೇತ್ರ ನಿಮ್ಮದೇ ಆಗಿರೋದ್ರಿಂದ ದಯವಿಟ್ಟು ನೀವು ಇದನ್ನ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಹಾಗೂ ನಮ್ಮ ಲೋಹಿತ್ ಅವರು, ದೇವಪ್ಪಾಜಿಯವರು, ದೊರಸಾಮಣ್ಣವರು, ನಮ್ಮ ಪುಟ್ಟಪ್ಪನವರು, ಶ್ರೀಕಂಠ ಮೂರ್ತಿ ಎಲ್ಲರೂ ಇದ್ರ ಬಗ್ಗೆಯಲ್ಲಿ ತುಂಬ ಕಾಳಜಿ ತಗೊಂಡಿದ್ದಾರೆ. ತುಂಬ ಮುತುವರ್ಜಿಯಾಗಿ ಆ ಬಡಾವಣೆಗಳನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ತುಂಬ ಹೋರಾಟ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆಯಲ್ಲಿ ನಮ್ಮ ಮುಖ್ಯಮಂತ್ರಿ ಕ್ಷೇತ್ರ ಆಗಿರೋದ್ರಿಂದ ದಯವಿಟ್ಟು ಕಡೆಯಲ್ಲಿ ಇದನ್ನ ಒಂದು ಸ್ವಲ್ಪ ಅಭಿವೃದ್ಧಿ ಮಾಡೋದಕ್ಕೆ ನೀವು ಏನು ಅನುದಾನಗಳು ಕೊಡಬೇಕು ಅನ್ನೋದನ್ನ ಇದಕ್ಕೆ ಕೊಡಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಲಾರಿ ಸ್ವಾಮಿ. 25 ಬಡಾವಣೆಯ ನಾಗರಿಕರು ಇದಕ್ಕೆ ಲೋಹಿತ್ ಅವರು ಬೆಂಬಲ ಕೊಡಿ. 25 ಬಡಾವಣೆಯವರು ನಮ್ಮ ಲೋಹಿತ್ ಅವರು ಸೆಕ್ರೆಟರಿ ಆಗಿರೋದ್ರಿಂದ ತಾವುಗಳು ಅದಕ್ಕೆ ಬೆಂಬಲ ಕೊಟ್ಟು ಅವ್ರ ಜೊತೆಲಿ ಹೋರಾಟಕ್ಕೆ ನೀವು ನಿಂತ್ಕೋಬೇಕಾಗಿ ನಿಮ್ಮಲ್ಲಿ ಕಳಕಳಿಯಲ್ಲಿ ಮನವಿ ಮಾಡ್ತಾ ಇದ್ದೀನಿ.